ಸೊ ನಾವು ಇವಾಗ ಬಂದಿರುವಂಥದ್ದು ಕೂಗೂರಲ್ಲಿ ಫಸ್ಟ್ ಫ್ಲೋರ್, ಡೋರ್ ನಂಬರ್ ನಿಮ್ಮದು 105. 105. ಬಂಗಾರ, ನೀನು ಎಲ್ಲಿ ಸ್ಕೂಲಿಗೆ ಸೇರಿದ್ಯಾ? ಗುಂಜೂರು. ಸೊ ಪ್ರತಿದಿನ ನೀನು ಸ್ಕೂಲ್ಗೆ ಹೋಗ್ತೀಯಾ ಬರ್ತೀಯಾ, ಏನೂ ತೊಂದರೆ ಅನ್ನಿಸ್ತಾ ಇಲ್ಲ, ಎಲ್ಲ ಕರೆಕ್ಟಾಗಿದೆ. ದಿನಸಿಗಳಿಗೆ ಇಲ್ಲಿ ನಿಮಗೆ ಹತ್ರ ಆಗುತ್ತೆ, ಏನು ತೊಂದರೆ ಇಲ್ಲ ಅಲ್ಲ? ಅಂದರೆ ತರಕಾರಿಗಳಿಗೆ ಆಗಲಿ ರೇಷನ್ಗಳಿಗೆ ಆಗಲಿ ಏನು ದೂರ ಇಲ್ಲ ಅಲ್ಲ? ಪರವಾಗಿಲ್ಲ. ನೀವು ಎಷ್ಟನೇ ಇಸ್ವಿನಲ್ಲಿ ಈ ಅಪ್ಲಿಕೇಶನ್ನ ಹಾಕ್ಕೊಂಡ್ರಿ? ಸರ್ ನಾವು 3 months ಬಿಫೋರ್ ಆಗಿದ್ದು. ಎಮ್ ಎಲ್ ಎ ಕೋಟಾ ತಗೊಂಡ್ರೆ ಇಲ್ಲಾಂದ್ರೆ ಡೈರೆಕ್ಟಾಗಿ? ಎಮ್ ಎಲ್ ಎ ಕೊಟ್ಟೆ ಸರ್. ಶಿವಣ್ಣ ಸರ್ ತುಂಬ ಬೇಗ ಹೆಲ್ಪ್ ಮಾಡಿದ್ರು. RGSCವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳಬೇಕು, ನಮ್ಮ ಶಿವಣ್ಣನವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳಬೇಕು. ಹೆಸರೇ ಮಸ್ತ್ ಐತೆ ಶಿವಣ್ಣ. ಎಲ್ಲ ಮಿಡ್ಲ್ ಕ್ಲಾಸ್ ಅಂದರೆ ಎಲ್ಲರೂ ಮಿಡ್ಲ್ ಕ್ಲಾಸೇ, ನಾವಂತ ಅಲ್ಲ. ಎಷ್ಟು ಎಲ್ಲರಿಗೂ ಇರುತ್ತೆ, ನಾವು ಒಂದು ಸ್ವಂತ ಮನೆ ಕಟ್ಟಬೇಕು, ಅಲ್ಲಿ ನಾವು ಜೀವನ ಮಾಡಬೇಕು, ನಮ್ಮ ತಂದೆ ತಾಯಿಯನ್ನು ಚೆನ್ನಾಗಿ ನೋಡ್ಕೊಬೇಕು ಅಂತ ಹೇಳಿ ಒಳ್ಳೆ ಆಪರ್ಚುನಿಟಿ ಬಂದಿದೆ ಗೌರ್ಮೆಂಟಿಂದ. ಸೊ ನಾವು ಇವಾಗ ಬಂದಿರುವಂಥದ್ದು ಕೂಗೂರಲ್ಲಿ ಫಸ್ಟ್ ಫ್ಲೋರ್, ಡೋರ್ ನಂಬರ್ ನಿಮ್ಮದು 105. 105. 126 ಅಲ್ಲಿಗೆ ಹೋಗಿದ್ದು. ಅಲ್ಲಿ ಬಂದು ಸರಿತಾ ಮೇಡಮ್ ಅವ್ರು ಇರಬೇಕು, ಅವ್ರ ಮನೆಯಲ್ಲಿ. ಪ್ಲಸ್ ಇವಾಗ 105 ಇದು ಎ ವಿಂಗಲ್ಲಿರುವಂಥದ್ದು. ಎ ವಿಂಗಲ್ಲಿ ತಿರ್ಗಾ ಹೇಳ್ತಾ ಇದ್ದೀನಿ, ಎ ವಿಂಗಲ್ಲಿರುವಂಥದ್ದು 112 ಫ್ಲ್ಯಾಟ್ ಇರೋವಂಥದ್ದು. G+3 ಅದೇ ಥರ ಬಿ ವಿಂಗಲ್ಲಿರೋವಂಥದ್ದು 144 ಫ್ಲ್ಯಾಟ್ಸ್ ಇರೋವಂಥದ್ದು. ಅದೂ ಅಷ್ಟೇ G+3. ಭಾಳ ಸ್ವಚ್ಛವಾಗಿದೆ, ವಾತಾವರಣ ಅಷ್ಟೇ ಕ್ಲೀನಾಗಿ ಮಾಡಿಕೊಂಡಿದ್ದಾರೆ. ಇವ್ರ ಮನೆ ನಾನು ಇವಾಗ ತೋರಿಸ್ತೀನಿ ಒಂದು ಕಡೆಯಿಂದ. ಈಗ ನಾನು ನಿಮ್ಗೇನು ತೋರಿಸಿದ್ನೋ ಅದು ಬರೀ ತುಣುಕು. ನಾನು ನಿಮಗೆ ತೋರಿಸಿದ್ದು ಭಾಳ ಫಾಸ್ಟಾಗಿ ತೋರಿಸಿದೆ, ಅದು ಬರೀ ತುಣುಕು. ಅದನ್ನು ನಾನು ವಿಸ್ತಾರವಾಗಿ ನಿಮಗೆ ಹೇಳ್ತೀನಿ. ನಮ್ಮ ಸಾಗರ್, ಆ ಹೆಸರನ್ನ ಮರೆಯೋಕ್ಕೆ ಆಗಲ್ಲ. ಸಾಗರವಾದಂಥ ಹೃದಯ ಅವ್ರದ್ದು. ನಾನು ಕೇಳಿದ್ದು ಕೆಳಗಡೆ ನಿಂತ್ಕೊಂಡು ನಮ್ಮ ಸಾಗರನನ್ನು, ಅಣ್ಣ ನಿಮ್ಮ ಮನೆಗೆ ಬರ್ತೀನಣ್ಣ, ಒಂದೇ ಒಂದು ಗ್ಲಾಸ್ ನೀರು ಕೊಡೋಣ ಅಂತ ಕೇಳಿದೆ. ನಾವು ಬರೋ ಅಷ್ಟೊತ್ತಿಗೆ ಅವರು ಮಜ್ಜಿಗೆನ ಬ್ಯೂಟಿಫುಲ್ಲಾಗಿ ಈರುಳ್ಳಿ ಹಾಕಿ ಒಗ್ಗರಣೆ ಹಾಕಿ, ಈಗಲೂ ನನ್ನ ಬಾಯಲ್ಲಿ ಈರುಳ್ಳಿ ಸಿಗ್ತಾಯಿದೆ. ನನಗೆ ತಂಪಾದಂಥ ಮಜ್ಜಿಗೆ ಕೊಟ್ರಪ್ಪ. ಹಾಂ, ನಿನ್ನ ಕೈ ಮುಗಿದು ಧನ್ಯವಾದ ಕಣೋ. ಹಸ್ತಿರೋರಿಗೆ ಮಜ್ಜಿಗೆ ಕೊಟ್ಟಲ್ಲ. ಆಹಾ, ಥ್ಯಾಂಕ್ಸ್ ಸಾಗರಣ್ಣ. ಸಾಗರಣ್ಣ, ನೀವು ನಾನೀಗ ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ, ದಯವಿಟ್ಟು ವಿಚಾರ ಹೇಳಿ. ಇವ್ರು ಯಾರು? ಇವ್ರು ಸಾಹುಕಾರರು? ನನ್ನ ತಮ್ಮ ಹೇಮಂತ್. ಇವರು ಬ್ರದರ್, ಇವರು ಸಾಗರಣ್ಣ ಅವ್ರ ಬ್ರದರ್. ನಿಮ್ಮ ಹೆಸರು ಏನಣ್ಣ? ಹೇಮಂತನ. ಆವಾಗಲೇ ಕೇಳಿದೆ, ನನ್ನ ಹೆಸರು ಕೇಳಿದೆ, ಬಟ್ ನಾನು ಮರ್ತೋದೆ ಅಷ್ಟೇ. 8ನೇ ಕ್ಲಾಸ್ ಓದ್ತಾ ಇರೋದು. ಸರಿನಾ? ಕರೆಕ್ಟಾಗಿ ಹೇಳೋಣ. ಬ್ಯೂಟಿಫುಲ್, ಒಳ್ಳೆ ಸ್ಮೈಲ್. ಬಂಗಾರ, ನೀನು ಎಲ್ಲಿ ಸ್ಕೂಲಿಗೆ ಸೇರಿದ್ಯಾ? ಗುಂಜೂರು. ವರ್ತೂರು ಪಕ್ಕ ಗುಂಜೂರು. ಇಲ್ಲಿಂದ ಅಲ್ಲಿಗೆ ಹೋಗೋಕ್ಕೆ ನೀನು ಏನು ಮಾಡ್ತೀಯಾ ಪ್ರತಿದಿನ? ಅಪ್ಪ ಅವ್ರದ್ದು ಆಟೋನಲ್ಲಿ ಪ್ರತಿದಿನ ಹೋಗ್ತೀಯಾ? ಬರೋವಾಗ ಸೊ ಪ್ರತಿದಿನ ನೀನು ಸ್ಕೂಲ್ಗೆ ಹೋಗ್ತೀಯಾ ಬರ್ತೀಯಾ, ಏನೂ ತೊಂದರೆ ಅನ್ನಿಸ್ತಾ ಇಲ್ಲ, ಎಲ್ಲ ಕರೆಕ್ಟಾಗಿದೆ. ಹೋಗೋಕ್ಕೆ ಬರೋಕ್ಕೆ ಕರೆಕ್ಟಾಗಿದೆ. ಬೆಳಗ್ಗೆ ಸ್ಕೂಲ್ಗೆ ಈಸಿಯಾಗಿ ಹೋಗ್ತೀಯಾ, ಈಸಿಯಾಗಿ ಬರ್ತೀಯಾ? ಓಕೆ. ಆಮೇಲೆ ದಿನಸಿಗಳಿಗೆ ಇಲ್ಲಿ ನಿಮಗೆ ಹತ್ರ ಆಗುತ್ತೆ, ಏನು ತೊಂದರೆ ಇಲ್ಲ ಅಲ್ಲ? ಅಂದರೆ ತರಕಾರಿಗಳಿಗೆ ಆಗಲಿ ರೇಷನ್ಗಳಿಗೆ ಆಗಲಿ ಏನು ದೂರ ಇಲ್ಲ ಅಲ್ಲ? ಪರವಾಗಿಲ್ಲ, ಎಲ್ಲ ಹತ್ರನೇ ಇದೆ. ಎಲ್ಲ 2-2 ಕಿಲೋಮೀಟ್ರ್ ಒಳಗಡೆ ಎಲ್ಲ ಬಂದ್ಬಿಡುತ್ತೆ. ಅಲ್ಲಿ ಬೇರೆ ಕಮ್ನಲ್ಲಿ ಇದೆ ಸರ್ಕಲ್ಲು, ಅಲ್ಲೂ ಈಸಿಯಾಗಿ ಹೋಗುತ್ತೆ. ಇನ್ನು ವರ್ತೂರು ಒಂದು 4-5 ಕಿಲೋಮೀಟ್ರ್ ಐತೆ. ಹೌದು. ನಾನ್ ವೆಜ್ಜು ಅದಕ್ಕೆಲ್ಲ ನಾನ್ ವೆಜ್ ತಿನ್ನಲ್ಲ, ವೆಜಿಟೇರಿಯನ್. ಇರಲಿ, ನಾನು ನಾನ್ ವೆಜ್ ತಿನ್ನೋದಕ್ಕೆ ಕೇಳಿದೆ. ನಮ್ಮ ಸಾಗರಣ್ಣವ್ರು ನಾನ್ ವೆಜ್ ತಿನ್ನಲ್ಲ, ದಟ್ಸ್ ನಾಟ್ ಎನ್ ಇಶ್ಯೂ. ಸೊ ಸಾಗರಣ್ಣ, ನೀವು ಎಷ್ಟನೇ ಇಸ್ವಿನಲ್ಲಿ ಈ ಅಪ್ಲಿಕೇಶನ್ನ ಹಾಕ್ಕೊಂಡ್ರಿ? ಸರ್ ನಾವು 3 months ಬಿಫೋರ್ ಹಾಕಿದ್ವಿ. ಈ 3 ತಿಂಗಳಿಂದ 3 ತಿಂಗಳು 4 ತಿಂಗಳು ಬಿಫೋರ್. ನಿಮ್ಮದು ಕ್ಯಾಸ್ಟ್ ಯಾವ್ದು ಬರುತ್ತೆ ಅಂತ ಕೇಳ್ಬೋದು? ಜನರಲ್ ಬರುತ್ತೆ ಸರ್. ಜನರಲ್ ಬರುತ್ತೆ. ನಮ್ಮ ಜನರಲ್ ಬರೋವಂಥದ್ದು ನೀವು ಆನ್ಲೈನಲ್ಲಿ ಹಾಕ್ಕೊಂಡಿರೋಂಥದ್ದು. ಹೌದು ಸರ್. ನೀವು ಎಮ್ ಎಲ್ ಎ ಕೋಟಾ ತೊಗೊಂಡ್ರೆ ಇಲ್ಲಾಂದರೆ ಡೈರೆಕ್ಟಾಗಿ? ಎಮ್ ಎಲ್ ಎ ಕೊಟ್ಟೆ ಸರ್. ಎಮ್ ಎಲ್ ಎ ಕೋಟಾಯಿಂದ ನೀವು ತೊಗೊಂಡಿರೋಂಥದ್ದು. ಸೊ ಅದಕ್ಕೆ ನಿಮಗೆ ಸ್ವಲ್ಪ ಬೇಗ ಸಿಕ್ತು. ಶಿವಣ್ಣ ಸರ್ ತುಂಬ ಬೇಗ ಹೆಲ್ಪ್ ಮಾಡಿದ್ರು. ಓಕೆ. ಹೇಳಿದ ತಕ್ಷಣ ಒಂದು ಹೇಳಿದ್ವಿ. ಯಾರು ಅವರು? ಶಿವಣ್ಣ ಅನ್ನೋರು? ಅನೇಕಲ್ ಕಾಂಗ್ರೆಸ್. ಸೊ ನೀವು ಹಾಕ್ಕೊಂಡಿರೋಂಥದ್ದು ಎಮ್ ಎಲ್ ಎ ಕೋಟಾ ಹೌದು ಸರ್. ನಾರ್ಮಲ್ ಇದು ಹಾಕ್ಕೊಂಡಿಲ್ಲ. ಹೌದು ಸರ್. ಸೊ ನಿಮಗೆ ಎಮ್ ಎಲ್ ಎ ಅಂತ ಅಂದರೆ ನಿಮಗೆ ಅವರು ಆಪ್ತರು, ಅವರು ಯಾರು ಇಲ್ಲಿ ಪ್ರಾಧಿಕಾರಿಗಳು ಗೆದ್ದಿರೋರು? ಸರ್ ಶಿವಣ್ಣ ಅಂತ, ಶಿವಣ್ಣ ಕಾಂಗ್ರೆಸ್ಸಲ್ಲಿ ಗೆದ್ದಿರೋಂಥವ್ರು. ಓಕೆ, ವೆರಿ ಗುಡ್, ವೆರಿ ಗುಡ್. ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ರೀತಿಯಲ್ಲಿ ಹೇಳಬೇಕು ಅಂದರೆ RGSCವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳಬೇಕು. ನಮ್ಮ ಶಿವಣ್ಣನವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳಬೇಕು. ಹೆಸರೇ ಮಸ್ತ್ ಐತೆ ಶಿವಣ್ಣ. ಅವರು ಕಾಂಗ್ರೆಸ್ಸಲ್ಲಿ ಲೀಡರ್ ಆಗಿದ್ದಾರೆ. ಇಲ್ಲಿ ಕ್ಷೇತ್ರಕ್ಕೆ ಗೆದ್ದಿದ್ದಾರೆ. ಸೊ ಎಮ್ ಎಲ್ ಎ ಕೋಟಾಯಿಂದ ನಿಮಗೆ ಅಪ್ಲಿಕೇಶನ್ ಹಾಕಿದ ತಕ್ಷಣವೇ ನಮಗೆ 3 ತಿಂಗಳಲ್ಲಿ ಮಾಡಿಕೊಟ್ರು. ಅಂದರೆ ಇಲ್ಲಿ ಈ ಕ್ಷೇತ್ರಕ್ಕೆ ಅಂದರೆ ಕೂಗೂರು ಕ್ಷೇತ್ರದಲ್ಲಿ ಈಗ ಎಮ್ ಎಲ್ ಎ ಕೋಟಾ ಅಂತ ಅಂದರೆ ನಿಮ್ಮೊಬ್ಬರಿಗೆ ಸಿಗ್ತಾ ಇಲ್ಲ? ಸುಮಾರು ಜನಕ್ಕೆ ಸಿಕ್ಕಿದೆ. ಸುಮಾರು ಜನಕ್ಕೆ ಅವ್ರ ಕಡೆ ಹೋದವ್ರಿಗೆಲ್ಲ ಸಿಕ್ಕಿದೆ. ಎಲ್ಲರಿಗೂ ಹೋಗೋರಿಗೆ ಸಿಕ್ಕಿದೆ. ಒಂದು 20ರಿಂದ 30 ಜನಕ್ಕೆ ಅವ್ರು ಕೊಟ್ಟಿದ್ದಾರೆ. ಭಾಳ ಖುಷಿ ಆಗುತ್ತೆ. ಅವ್ರಿಗೆ ನೀವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ನೀವು ಈಗ ಲೋನ್ ಮಾಡಿಸ್ಕೊಂಡಿರೋದಾ ಇಲ್ಲಾಂದ್ರೆ ಪೂರ್ತಿ ಕ್ಯಾಶ್ ಕೊಟ್ಟು? ಲೋನ್ ಸರ್. ಲೋನ್ ಮಾಡಿಸ್ಕೊಂಡಿದ್ದೀರಾ?
ಎಷ್ಟು ಲಕ್ಷಕ್ಕೆ ನೀವು ಲೋನ್ ಮಾಡಿಸ್ಕೊಂಡಿದ್ದೀರಾ? ಸರ್ ಫುಲ್ ಮಾಡಿಕೊಡ್ರಿ ಸರ್, ಫುಲ್ ಫುಲ್ ಮಾಡ್ಕೊಂಡು ಮಾಡ್ಕೊಂಡು ಡೌನ್ ಅಂದ್ರೆ ನೀವು ಈಗಿನ ಬೆಲೆ ಬಂದು 13,23,000 ಏನೋ ಇದೆ ಹೌದು ಈಗ ನೀವು ಕಟ್ಟಿರೋಂತಹ ಒಂದು ಅಪ್ಲಿಕೇಶನ್. ಯಾಕಂದ್ರೆ ನೀವು 4-5 ವರ್ಷದ ಹಿಂದೆ ಕಟ್ಟಿದ್ರೆ ಆವಾಗ 1 ಲಕ್ಷ ಇಲ್ಲಾಂದ್ರೆ 50,000 ಕಟ್ಟಿ ಆವಾಗ ಇದ್ದಿದ್ದು ಪ್ರೈಸ್ ಬೇರೆ 10,23,000 ಇತ್ತು. ಇವಾಗ 13,23,000 ಇದೆ. ಸೊ ನೀವು ಜನರಲ್ ಕ್ಯಾಟಗರಿ ಅಂದ್ರೆ 2,70,000 ನಿಮಗೆ ಸಬ್ಸಿಡಿ ಬರುತ್ತೆ. SC/ST ಅಂತ ಅಂದ್ರೆ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡದಲ್ಲಿರುವಂತಹ ಅಕ್ಕ ತಂಗಿದರಿಗೆ 3,50,000 ಸಬ್ಸಿಡಿ ಬರುತ್ತೆ. ಸೊ ನಿಮಗೆ 13,23,000 ನೋಡಿ. ನೀವೆಲ್ಲ ತಿಳ್ಕೊಬೇಕಾಗಿರೋಂಥದ್ದು, ನಮ್ಮ ಸಾಗರಣ್ಣ ಅವರು 3 ತಿಂಗಳಿಂದ ಅಪ್ಲಿಕೇಶನ್ ಹಾಕ್ಕೊಂಡಿರೋದು. ಆವಾಗ ಅವ್ರು 50,000 ಕಟ್ಟಿದ್ರು. ನಮ್ಮ ಶಿವಣ್ಣ ಇಲ್ಲಿ ಯಾರು ನಮ್ಮ ಗೆದ್ದಿದ್ದಾರೆ, ಅವರು ಲೀಡ್ರ್ ಆಗಿದ್ದಾರೆ, ಅವರು ಭಾಳ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ. ಹೆಚ್ಚು ಕಡಿಮೆ ಅವ್ರು ಹೇಳೋ ಪ್ರಕಾರ ಒಂದು 20-30 ಜನಕ್ಕೆ ಅವ್ರ ಕಡೆಯಿಂದ ಇಲ್ಲಿ ಮನೇನ ಅವ್ರ ಕಡೆಯಿಂದ ಅವರು ಕೊಟ್ಟಿದ್ದಾರೆ. ಥ್ಯಾಂಕ್ಸ್ ಟು ಶಿವಣ್ಣ ಆ್ಯಂಡ್ ಥ್ಯಾಂಕ್ಸ್ ಟು RGRHCL ಇಲ್ಲಿ MLA ಕೋಟಾ ಕಡೆಯಿಂದ ಅವ್ರಿಗೆ ಈ ಮನೆನ ಅವರು ಒದಗಿಸ್ಕೊಟ್ಟಿದ್ದಾರೆ. ಅವ್ರಿಗೆ ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಶಿವಣ್ಣ ಅವ್ರಿಗೆ ನೀವು ಥ್ಯಾಂಕ್ಸ್ ಹೇಳಿ. ಹೌದು ಆ್ಯಂಡ್ RGRHCLಗೂ ನೀವು ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ನಮ್ಮಂಥ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಇಂಥ ಮನೆನ ಒದಗಿಸ್ಕೊಟ್ಟಿರೋವಂಥದ್ದು ಅದು ಬಹಳ ದೊಡ್ಡದು ಒಂದು. ಆಮೇಲೆ ಇವರು ಲೋನ್ ಹಾಕ್ಸ್ಕೊಂಡಿದ್ದಾರೆ. ಲೋನ್ ಹಾಕ್ಸ್ಕೊಂಡಿರೋದು ನಾನು ಫಸ್ಟು ಹೇಳಿದೆ 2020-21ರಲ್ಲಿ ಆವಾಗ ಅಪ್ಲಿಕೇಶನ್ ಹಾಕ್ಕೊಂಡಿರೋರು 21ರಲ್ಲಿ 1 ಲಕ್ಷ ಕಟ್ಟಿರೋರು ಬೇರೆ ಇದ್ದಾರೆ. ಅದು ನಾನು 1 ಲಕ್ಷನೇ ಕಟ್ಟಿರೋಂಥದ್ದು. ಆವಾಗ ಬೇರೆ ಪ್ರೈಸ್ ಇತ್ತು, ಇವಾಗ ಬೇರೆ ಪ್ರೈಸ್ ಇದೆ. 50,000 ಆವಾಗ ಕಟ್ಟಿರೋದು ಅಷ್ಟೇ. ಅದನ್ನು ಕಟ್ ಮಾಡಿ ಮಿಕ್ಕಿದ್ನ ಅಮೌಂಟ್ನ ಕಟ್ಟಬೇಕಾಗುತ್ತೆ. ಆವಾಗ 10,23,000 ಆಯಿತು. ಅದಾದಮೇಲೆ ಇವಾಗ 13,23,000 ಇದೆ. ಹೆಚ್ಚು ಕಡಿಮೆ ಒಂದು 3.5 ಲಕ್ಷ ಡಿಫ್ರೆನ್ಸ್ ಬರುತ್ತೆ. ಆ 13,23,000 ಈ 3,000 ಬಂದು ಎಲೆಕ್ಟ್ರಿಸಿಟಿ ಇದಕ್ಕೆ ಮೀಟ್ರಿಗೆ ಅಂತ ಹಾಕ್ತಾರೆ. ಸೊ 13,20,000 13,20,000ದಲ್ಲಿ ನಿಮಗೆ 2,70,000 ಕಟ್ಟಾಗುತ್ತೆ ಸಬ್ಸಿಡಿ ಆಗುತ್ತೆ. ಅದಾದಮೇಲೆ ಮಿಕ್ಕಿದ ಎಷ್ಟು ಅಮೌಂಟ್ ಉಳಿಕೆ ಆಯಿತು, ಅದು ಎಷ್ಟು ಟೋಟಲ್ ನಿಮಗೆ ಲೋನ್ ಆಯಿತು? ಸರ್ ಫುಲ್ಲು ನಾನೇನೋ ₹1 ಕಟ್ಟಿಲ್ಲ ಲೋನ್ ಕಡೆಯಿಂದ. ಪ್ರತಿ ಫುಲ್ ಅಮೌಂಟ್ ಏನಿದೆಯೋ ಫುಲ್ ಲೋನ್ ಮಾಡಿಕೊಟ್ರು. 50,000 ನಿಮಗೆ ಫಸ್ಟ್ ಠೇವಣಿ ಕಟ್ಟಿದ್ರಿ? ಹೌದು ಸರ್, ಅಷ್ಟೇ ಸರ್, ಅಷ್ಟೇ. ಇದು ಬಿಟ್ಟು ಅಂದರೆ ಒಂದು ನಿಮಿಷ ನಿಮ್ಮದು ಕ್ಯಾಲ್ಕುಲೇಟರ್ ತಗೊಳಪ್ಪ. ಅದನ್ನು ಒಂದು ಸತಿ ನೋಡೋಣ. ಎಲ್ಲರಿಗೂ ಜನಗಳಿಗೆ ಕಲೀಲಿ ಅವರು ಕ್ಯಾಲ್ಕುಲೇಟರ್ ಆನ್ ಮಾಡ್ಕೊತಾರೆ. ನೋಡಿ 13,23,000 ಅಂತ ಅಂದರೆ 23,000 ಮೈನಸ್ 13,23,000 ಇರೋಂಥ ಲೋನು 10 ವರ್ಷಕ್ಕೆ ಇವರು ಲೋನ್ ಮಾಡಿಸ್ಕೊಂಡಿರೋಂಥದ್ದು. 10 ವರ್ಷ ಪ್ರತಿ ತಿಂಗಳು ನೀವು ಎಷ್ಟು ಕಟ್ಟೋ ಸರ್? 15,500. ₹15,500. ಆಮೇಲೆ ಅದಲ್ಲದೆ ನಿಮಗೆ ಸಬ್ಸಿಡಿ ಬರುತ್ತೆ. ಹೌದು, 3-5%. ಅದು ಮೋಸ್ಟ್ಲಿ ಏಪ್ರಿಲಿಂದ ಸ್ಟಾರ್ಟ್ ಆಗ್ಬೋದೇನಪ್ಪ. ನಿಮ್ಗೇನಾದರೂ ಅದ್ರ ವಿಚಾರ ಹೇಳಿದಾರ? ಸರ್ ಹೇಳ್ತಾ ಇದ್ರು, ಮೀನ್ಸ್ ರಾಜೀವ್ ಗಾಂಧಿ ಒಂದ್ಸಲ ಹೇಳ್ತಾ ಇದ್ರು ಈ ಥರ ಕಟ್ ಆಗುತ್ತೆ, ನಿಮಗೆ ಅಪ್ರೂವಲ್ ಬಂದಿದೆ, ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು. ಎಷ್ಟು ಹಾಕ್ಕೊಂಡಿರೋದು? 15,500 ಹಾಕ್ಕೊಂಡಿದ್ದೀರಾ. ಓಕೆ, ಇಂಟು 26 ಡಿವೈಡೆಡ್ ಬೈ 100 ಅಂತ ಹಾಕೋಬೇಕು. ಆವಾಗ 4,030 ಬರುತ್ತೆ. ಸೊ ಇಲ್ಲ, 3,000 ಒಳಗಡೆ ಆಗಿದ್ದರೆ ಅದು ಕಟ್ಟಾಗುತ್ತೆ. ನಿಮ್ಮದು 3,000 ಮೇಲ್ಗಡೆ ಇದೆ, ₹4,030 ಇದೆ. ಮೋಸ್ಟ್ ಪ್ರಾಬ್ಲಿ ಕಟ್ಟಾಗಲ್ಲೇನೋ, ಅದು ಇನ್ನೂ ಡೆಲಿಮಾನಲ್ಲಿ ಇದೆ ನನಗೂ. ಬಟ್ 3,000 ಒಳಗಡೆ ಅಥವಾ 3-5% ಸಬ್ಸಿಡಿ ಸಿಗುವಂಥ ಅಮೌಂಟ್ ಅದು. ಈಗ ₹15,500 ಇವರು ಮನೆ ಬಾಡಿಗೆ ಕಟ್ಟೋ ಬದಲು ಸ್ವಂತ ಮನೆಯಲ್ಲಿ ಇದ್ದೀವಿ ಅನ್ನೋ ಒಂದು ನೆಮ್ಮದಿ ಇದೆ, ಅದು ಮೇಯ್ನು. ಈಗ ₹15,000 ನಾವು ಬಾಡಿಗೆ ಕಟ್ಟಿದ್ರೆ, ಇದೇ ಮನೆಗೆ ನಾವು ₹15,000 ಬಾಡಿಗೆ ಕಟ್ಟಿದ್ರೆ ಅದು ಯಾವತ್ತಿದ್ರೂ ಅದು ಬೇರೆಯವ್ರದ್ದು ವಾಪಸ್ ಅಂತೂ ಬರಲ್ಲ, ಅಡ್ವಾನ್ಸು ಬರಲ್ಲ, ಬರಲ್ಲ. ಇಲ್ಲಿ ಅದೇ 15,000 ನಂದಲ್ಲ ಅಂತ 10 ವರ್ಷ ಕಟ್ಟಿಬಿಟ್ರೆ ಇದು ನಮ್ಮದು ಮನೆ. ಸೌಕರ್ಯ ಇದೆ, ಸೆಕ್ಯೂರಿಟಿ ಇದೆ, ಎಲೆಕ್ಟ್ರಿಸಿಟಿ ಇದೆ, ಕರೆಂಟ್ ನೀರಿನ ವ್ಯವಸ್ಥೆ ಇದೆ, ಎಜುಕೇಶನ್ ಇದೆ, ಎಲ್ಲ ಕಡೆನೂ ಹತ್ರ ಅಲ್ಲೇನು? ಹೌದು ಸರ್. ಹೇಮಂತ ನಿಯರ್ ಬೈ ಚಿಕ್ಕತಿರುಪತಿ ಹತ್ರ ಇದೆ, ಸರ್ಜಾಪುರ ಹತ್ರ ಇದೆ, ಹತ್ತಿಬಲ ಎಲ್ಲ ಹತ್ರ ಇದೆ, ಎಲ್ಲ ಹತ್ರ ಇದೆ. ಸೊ ನಿಮ್ಮ ಲೋನು ₹15,500 ನೀವು ಲೋನ್ ಕಟ್ತಾ ಇರೋಂಥದ್ದು. ಅಪ್ಲಿಕೇಶನ್ ನಿಮಗೆ ಇದನ್ನ ಹಾಕಬೇಕು ಅಂತ ಯಾರು ಹೇಳೋದು? ಸರ್ ಇಲ್ಲಿ ಇವರು ಅಂದರೆ ಇವ್ರ ಅಪ್ಪ ಅಪ್ಲಿಕೇಶನ್ ಹಾಕಿದ್ರು. ಅವರು 5 ಇಯರ್ಸ್ ಹಿಂದೆ ಇವ್ರ ಅಪ್ಪ ಅಪ್ಲಿಕೇಶನ್ ಹಾಕಿದ್ರು. ಈ ಥರ ಸಾಗರ್ ನೋಡಿ ಈ ಥರ ಮನೆ ನಮ್ಮದು ಸ್ವಂತ ಆಗುತ್ತೆ ಅಂತ ಹೇಳಿದ್ರು. ನಾವು ಒಂದ್ಸತಿ ಟ್ರೈ ಮಾಡ್ಬಿಡೋಣ, ನೋಡೋಣ ಅಂತ ಹೇಳಿ ನಾನು ಹಾಕಿದ್ದೆ. ವೆರಿ ಗುಡ್. ಭಾಳ ಅದಕ್ಕೆ ಹೇಳೋದು, ವಿಚಾರಗಳನ್ನ ವಿನಿಮಯ ಮಾಡಬೇಕು. ಆವಾಗನೇ ಮುಂದ್ಗಡೆ ಇರೋರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಅವ್ರಿಗೆ ಒಳ್ಳೇದಾಗುತ್ತೆ. ನೋಡಿ, ಅವರು ಪುಣ್ಯ ಪಡ್ಕೊಂಡ್ರು, ಅವ್ರ ತಂದೆಯವರು ಅವ್ರು ಹೇಳಿದ್ದಕ್ಕೆ, ಆ ವಿಚಾರನ ಹೇಳಿದ್ದಕ್ಕೆ, ಒಬ್ರಿಗೆ ತಿಳಿಸಿದ್ದಕ್ಕೆ ಇವ್ರು ತಿಳ್ಕೊಂಡ್ರು, ಅವರು ಕಲಿಸಿದ್ದಕ್ಕೆ ಇವ್ರು ಕಲ್ತ್ಕೊಂಡ್ರು. ಅದೇ ಮೇನ್ ಬೇಕಾಗಿರೋಂಥದ್ದು. ನನ್ನ ಡಿಜಿಟಲ್ ಭಾರತ ಸೇವನಲ್ಲಿ ಪ್ರತಿಯೊಬ್ಬರಿಗೂ ಹೇಳೋದು ಒಂದೇನೆ, ತಿಳ್ಕೊಳ್ಳಿ, ತಿಳಿಸಿ, ಕಲ್ತ್ಕೊಳ್ಳಿ, ಕಲಿಸಿ. ಆವಾಗಲೇ ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗುವಂಥದ್ದು. ಪ್ರತ್ಯಕ್ಷವಾಗ್ಲೂ ಪರೋಕ್ಷವಾಗ್ಲೂ ಆ ಪುಣ್ಯಕ್ಕೆ ನೀವೇ ನಾಂದಿ ಆಡ್ತೀರಾ. ಸೊ ನಮ್ಮ ಸಾಗರಣ್ಣ ಅವ್ರಿಗೆ ಇವ್ರ ತಂದೆಯವರು ಹೇಳಿದಾಗ, ಅವ್ರು ಅಪ್ಲಿಕೇಶನ್ ಹಾಕಿದ ನಂತರ ಸಾಗರಣ್ಣ ಅವ್ರಿಗೆ ಹೇಳಿದ್ರು, ಸಾಗರಣ್ಣ ಅವರು ಹಾಕಿದ್ರು. ಹಾಕಿದ ನಂತರ ಇವಾಗ ನೆಮ್ಮದಿಯಾಗಿ ತಣ್ಣಗೆ
ಮಸ್ತ್ ಇರೋ ಮನೆಯಲ್ಲಿ ನಮ್ಮದು ಅಂತ ಎದೆ ತಟ್ಕೊಂಡು ಹೇಳ್ಕೊಂಡು ಅವರು ಮನೆಯಲ್ಲಿದ್ದಾರೆ. ನೀವೇನಾದರೂ ನಮ್ಮ ಪ್ರೇಕ್ಷಕರಿಗೆ ಏನಾದರೂ ಹೇಳಬೇಕು ಅಂತ ಅಂದ್ಕೊಂಡಿದ್ದೀರಾ? ಎಲ್ಲ ಮಿಡ್ಲ್ ಕ್ಲಾಸ್ ಅಂದರೆ ಎಲ್ಲರೂ ಮಿಡ್ಲ್ ಕ್ಲಾಸೇ, ನಾವಂತ ಅಲ್ಲ. ಎಲ್ಲರಿಗೂ ಇರುತ್ತೆ ನಾವು ಒಂದು ಸ್ವಂತ ಮನೆ ಕಟ್ಟಬೇಕು, ಅಲ್ಲಿ ನಾವು ಜೀವನ ಮಾಡಬೇಕು, ನಮ್ಮ ತಂದೆ ತಾಯಿಯನ್ನು ಚೆನ್ನಾಗಿ ನೋಡ್ಕೊಬೇಕು ಅಂತ ಹೇಳಿ ಒಳ್ಳೆ ಆಪರ್ಚುನಿಟಿ ಬಂದಿದೆ ಗೌರ್ಮೆಂಟಿಂದ. ದಯವಿಟ್ಟು ಎಲ್ಲರೂ ನೀವು ಅಪ್ಲಿಕೇಶನ್ ಆಗಿ 100% ಸಿಗುತ್ತೆ. ನೀವು ನಿಯರ್ ಬೈ ಪ್ಲೇಸಸ್ ಎಲ್ಲ 1 ಲಕ್ಷ ಮನೆಗಳು ಎಲ್ಲ ಕಡೆನೂ ರೆಡಿ ಇದೆ. ದಯವಿಟ್ಟು ಎಲ್ಲರೂ ಅಪ್ಲಿಕೇಶನ್ ಹಾಕಿ ನಿಮ್ಮ ಮನೆ ಸ್ವಂತ ಮಾಡ್ಕೊಳ್ಳಿ. ಗೌರ್ಮೆಂಟ್ ಏನು ಕೊಟ್ಟಿದೆಯೋ ಅದನ್ನು ನೀವು ಯೂಸ್ ಮಾಡ್ಕೊಳ್ಳಿ. ನೀವು ತಿಳಿಸಿ, ನೀವು ಅಪ್ಲಿಕೇಶನ್ ಹಾಕಿ, ನಿಮ್ಮ ಜೊತೆ ನಿಮ್ಮ ಫ್ಯಾಮಿಲಿಯವ್ರನ್ನೂ ತಿಳಿಸಿ, ಅವರು ಚೆನ್ನಾಗಿರಲಿ, ನೀವು ಚೆನ್ನಾಗಿರ್ತೀರ. ಥ್ಯಾಂಕ್ ಯು, ಥ್ಯಾಂಕ್ಸ್ ಲಾಟ್ ಹೇಮಂತನ ಮತ್ತು ಸಾಗರಣ್ಣ. ತುಂಬ ಥ್ಯಾಂಕ್ಸ್ ಸಾಗರಣ್ಣಂಗೆ ನನ್ನ ಸ್ಪೆಷಲ್ ಥ್ಯಾಂಕ್ಸ್. ಅವ್ರ ಬ್ಯೂಟಿಫುಲ್ ಮಜ್ಜಿಗೆಗೋಸ್ಕರ ದೇವ್ರು ನಿಮ್ಗೆ ಚೆನ್ನಾಗಿ ಇಕ್ಕಿರ್ಲಣ್ಣ. ತುಂಬ ಥ್ಯಾಂಕ್ಸ್. ನಾನು ಒಂದು ಸತಿ ಪೂರ್ತಿ ಮನೆನ ಅದನ್ನು ವಿಸ್ತಾರವಾಗಿ ಹೇಳ್ಬಿಡ್ತೀನಿ. ಇಷ್ಟು ಮುಗಿಸ್ಕೊಂಡು ಈ ಸಂಚಿಕೆನ ಮುಗಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಬೇರೆ ವಿಚಾರಗಳಿದೆ, ನಾನು ಅದನ್ನು ಹೇಳಿದೆ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದಿಂದ ಸಿಗುವಂಥ ಸುವಿಧೆಗಳನ್ನ ಹೇಳ್ತೀನಿ. ಮತ್ತು ಮನೆಯಲ್ಲೇ ಕೂತ್ಕೊಂಡು ಸಂಪಾದನೆ ಮಾಡೋವಂಥ ಬಹಳ ವಿಚಾರಗಳಿದೆ, ಅದನ್ನು ಸಹ ತಿಳಿಸ್ತೀನಿ. ಯಾಕಂದರೆ ನೀವೆಲ್ಲ ಇ ಎಮ್ ಐ ಕಟ್ಕೋಬೇಕಲ್ಲಪ್ಪ, ಆ ಕಟ್ಟೋದಕ್ಕೋಸ್ಕರನೇ ಭಾಳ ವಿಚಾರಗಳಿದೆ, ಅದನ್ನು ನಾನು ಬಹಿರಂಗ ಮಾಡ್ತೀನಿ. ನೀವು ಮನೆಯಲ್ಲೇ ಕಲ್ತ್ಕೊಳ್ಳಿ, ತಿಳ್ಕೊಳ್ಳಿ, ಸಂಪಾದನೆ ಮಾಡ್ಕೊಳ್ಳಿ, ಇ ಎಮ್ ಐ ಕಟ್ಕೊಳ್ಳಿ, ಒಟ್ಟಲ್ಲಿ ನಿಮ್ಮ ಸ್ವಂತ ಸೂರು ಅನ್ನೋದನ್ನು ಮಾಡ್ಕೊಳ್ಳಿ. RJSLಗೆ ತುಂಬ ಥ್ಯಾಂಕ್ಸ್. ಇಷ್ಟು ಹೇಳ್ತಾ ಈ ಸಂಚಿಕೆನ ಮುಗಿಸ್ತೀನಿ. ನಾನೆಲ್ಲ ಒಂದು ಕಡೆಯಿಂದ ನಾನು ಪೂರ್ತಿ ಮನೆನ ಒಂದು ಸತಿ ತಿರ್ಗಾ ನಿಮಗೆ ಡೀಟೇಲಾಗಿ ಹೇಳ್ಬಿಡ್ತೀನಿ. ಓಕೆ, ಇಷ್ಟು ಹೇಳ್ತಾ ನಾನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು. ಸೊ ನಾನು ಇವತ್ತು ಬಂದಿರೋಂಥದ್ದು RGRSCL ಸರ್ವೆ ನಂಬರ್ 1 992 992 ಫ್ಲ್ಯಾಟು. ಒಂದು ಬ್ಲಾಕಲ್ಲಿ 16 ಮನೆ, 60 ಬ್ಲಾಕ್ ಇದೆ. 2 ಈ ಕಡೆ ಆ ಕಡೆ 2. ಇಲ್ಲಿದು ನಾನು ಏನೈತೆ ಇಂಟೀರಿಯರ್ ನಾನು ನಿಮಗೆ ತೋರಿಸ್ತೀನಿ. ಇದು ಬಂದು G+3 ಇರೋವಂಥದ್ದು 992 ಫ್ಲ್ಯಾಟ್ಸ್ ಬರುತ್ತೆ. ಟೋಟಲ್ ಎಷ್ಟು ಬ್ಲಾಕ್ಸ್ ಬರುತ್ತೆ? ಟೋಟಲ್ ಎಷ್ಟು? 62 ಬ್ಲಾಕ್ಸ್ ಬರುತ್ತೆ. 62 ಬ್ಲಾಕ್ಸ್ ಬರುತ್ತೆ. 62 ಬ್ಲಾಕ್, 992 ಮನೆ ಅಂದರೆ ಫ್ಲ್ಯಾಟ್ಗಳು. ಡಿಜಿಟಲ್ ಭಾರತ್ ಸೇವಾ, ನಿಮ್ಮ ಫ್ಯಾಮಿಲಿ. ಐ ಹೋಪ್ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ. ಪ್ರತಿಯೊಂದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ವಿಚಾರಗಳನ್ನ ಒಂದಲ್ಲ ಒಂದು ಸಂಚಿಕೆನಲ್ಲಿ, ಪ್ರತಿಯೊಂದು ಸಂಚಿಕೆನಲ್ಲಿ ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಸೊ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೆಲ್ ಐಕಾನ್ನ ಒತ್ಕೊಳ್ಳಿ. ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆನಲ್ಲಿ. ಎಲ್ಲರಿಗೂ ನಮಸ್ಕಾರ.